ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೆ ಪ್ರೈಸ್ ದ ಲಾರ್ಡ್. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರು ನಿಮಗೆ ಶಕ್ತಿ, ಒಂದು ಬಲ, ಶಾಂತಿ, ಸಮಾಧಾನ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ. ಒಂದು ಸರ್ತಿ ಕೊಟ್ಟು ಮತ್ತೆ ಬಿಡೋ ದೇವರಲ್ಲ. ಮತ್ತೆ ನಿಮಗೆ ಶಕ್ತಿ ಕೊಡ್ತಾನ, ಶಾಂತಿ ಕೊಡ್ತಾನ, ಸಮಾಧಾನ ಕೊಡ್ತಾನ, ಧೈರ್ಯ ಕೊಡ್ತಾನ, ಬಲ ಕೊಡ್ತಾನ, ವಾಕ್ಯ ಕೊಡ್ತಾನ, ತನ್ನ ಆತ್ಮಲಿಂತ ತುಂಬಿಸ್ತಾನ, ಅಭಿಷೇಕ ಕೊಡ್ತಾನ. ಕೊಟ್ಟ ಬಿಟ್ಟ ಅಲ್ಲ, ಕೊಡ್ತಾ ಇರ್ತಾನ. ಎಲ್ಲಿ ತಾಕ? ನೀನು ಪರಲೋಕದಕ್ಕೆ ಸೇರತ್ತಾಕ. ಹಲ್ಲೆಲೂಯಾ. ಒಂದ್ಸಲ ಕೊಟ್ಟಾನ, ಮತ್ತೆ ಎಲ್ಲಿ ಕೊಡ್ತಾನ ದೇವರು? ನಾನು ತಪ್ಪು ಮಾಡೀನಿ, ಇಲ್ಲ ಇಲ್ಲ ಅಲ್ಲ, ತಪ್ಪನ್ನು ಕ್ಷಮಿಸಕ್ಕೆ ಬಂದು ದೇವರು ನೀನು ಕಳ್ಕೊಂಡಂಗೆಲ್ಲ ಕೊಡ್ತಿರ್ತಾನ. ಹಂಗಂತ ನೀವು ಪದೇ 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 ತಪ್ಪು ಮಾಡಿ ಕಳ್ಕೋಬಾರ್ದು. ದೇವರು ವಸ್ತು ಏನ್ ಕೊಟ್ಟಿರ್ತಾನ, ಅಭಿಷೇಕ, ಶಾಂತಿ, ಸಮಾಧಾನ, ಅದು ಕಳ್ಕೋಬಾರ್ದು, ಬಿಗಿಯಾಗಿ ಹಿಡ್ಕೋಬೇಕು. ಆಮೇಲೆ ಹಲ್ಲೆಲೂಯಾ. ಮತ್ತೆ ನೀವು ದೇವ್ರ ಏನ್ ಮಾಡ್ತಾನ? ಕಳ್ಕೊಂಡ್ರೆ ಕೊಡ್ತಾನಂತ ನಮ್ಗೆ ನಂಬಿಕೆ ಆದ ಕೊಡ್ತಾನ. ಆದ್ರೆ ತಪ್ಪು ಮಾಡಿ ಕಳ್ಕೋದ್ರಾಗ ಅರ್ಥ ಇಲ್ಲ, ಕುಗ್ಗಿ ಕಳ್ಕೋದ್ರಾಗ ಅರ್ಥ ಇಲ್ಲ, ಬೇಜಾರಾಗಿ ಕಳ್ಕೋದ್ರಾಗ ಅರ್ಥ ಇಲ್ಲ. ದೇವರಿಗೆ ಸ್ತೋತ್ರ. ಅದು ಕಳ್ಕೋದ ಆ ಶಕ್ತಿ ಸುಮ್ನೆ ಅಲ್ಲ, ಪರಮಾತ್ಮ ಕೊಟ್ಟಿರ್ತಾನೆ. ನಾವು ಕಳ್ಕೊಂಡ್ರೆ ಅದು ಕಳಿತದ, ಪಾಪದಾಗ ಬಿದ್ರೆ ಹೋಗ್ತದ. ಅದು ಪವಿತ್ರದಾಗಿದ್ರೆ ಒಂದು ಇನ್ನು ಹೆಚ್ಚು ಬಲ ಕೊಡ್ತಾನ. ಅಭಿಷೇಕದ ಅಭಿಷೇಕ, ಪ್ರಾರ್ಥನದ ಬಲ ಮೇಲೆ ಬಲ, ಶಕ್ತಿ ಮೇಲೆ ಶಕ್ತಿ, ಆನಂದ ಮೇಲೆ ಆನಂದ ಯಾವಾಗ ಕೊಡ್ತಾನ? ಪವಿತ್ರ ಆಗಿ ನಡೀತಾ ಹೋದ್ರನೆ. ಹಲ್ಲೆಲೂಯಾ. ಒಂದು ಮನೆ ಕಟ್ಟುವಾಗ ಹೆಂಗ ರೊಕ್ಕ ಇರ್ಲಿಲ್ಲ ಅಂದ್ರೆ ಮನಿ ಕಟ್ತಾ ಕಟ್ತಾ ಅರ್ಧಕ್ಕೆ ನಿಂದಿರ್ತದ. ರೊಕ್ಕ ಹೆಂಗ್ ನಮ್ಮಲ್ಲಿ ಇರ್ತಿರ್ತಾವೋ ಒಂದ್ರ ಮೇಲೆ ಒಂದು ಇಟ್ಟಂಗಿ ಕೊಲ್ಲು ಹೆಂಗೆ ಬೆಳಿತಾನೆ ಹೋಗ್ತಾವ. ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಒಂದು ಬೀಳ್ತಾನೆ ಇರ್ತಾವ, ಕಟ್ತಾನೆ ಇರ್ತೀವಿ. ಯಾಕ? ನಮ್ಮ ದೇವರು ನಮಗೆ ಸಹಾಯ ಮಾಡೋಣ. ಅದೇ ತರ ನಿಂದಿರ್ಸಿವಿ ಅಂದ್ರೆ ರೊಕ್ಕ ಇಲ್ಲ ಅಂತ ಅರ್ಥ. ಇವರು ಮತ್ತೆ ಗಾರಿಯವರು ಕೆಲಸ ಮಾಡಕ ಬರ್ತಾ ಇಲ್ಲ ಅಂತ ಅರ್ಥ. ಮೇಸ್ತ್ರಿ ಅವರು ಕೆಲಸ ಮಾಡಕ ಬರ್ತಾ ಇಲ್ಲ ಅಂತ ಅರ್ಥ. ಹಂಗ ಏನು ತಪ್ಪಾಗ್ಯದ ನಮ್ ಕಡೆಗೆ ಅಂತ ಅರ್ಥ. ಹಲ್ಲೆಲೂಯಾ. ಹಂಗಾಗಿ ನಾವೇನ್ ಮಾಡ್ಬೇಕು? ಅವ್ರನ್ನ ಹಿಡ್ಕೋದಲ್ಲ, ದೇವರನ್ನ ಹಿಡ್ಕೋಬೇಕು. ನಮ್ ಕೆಲ್ಸ ಕೂಡ ಬಿ ನಿಂದ್ರೋದಿಲ್ಲ, ನಾವು ಬೆಳಿತಾ ಹೋಗ್ತೀವಿ. ನಮಗ ಆ ಶಕ್ತಿ ಕೊಡ್ತಾನ. ನಮ್ಮ ಮನೆ ನಿಂದ್ರೋದಿಲ್ಲ, ನಾವು ಪ್ರಾರ್ಥನಾದಾಗ ಬೆಳಿತಾ ಹೋಗ್ತೀವಿ. ಹಲ್ಲೆಲೂಯಾ. ಅಭಿಷೇಕ ಕಳ್ಕೋಬಾರ್ದು, ಆ ಸಾಮರ್ಥ್ಯ ಕಳ್ಕೋಬಾರ್ದು. ದೇವರು ನಿಮಗೆ ಕೊಟ್ಟಾನ, ದೇವರು ನಿಮಗೆ ಬಲ ಕೊಡಕತ್ತಾನ. ಮತ್ತೊಂದ್ಸರ ಕಳ್ಕೊಂಡವ್ರಿಗೆ ಶಕ್ತಿ, ಶಾಂತಿ, ಸಮಾಧಾನ ಮತ್ತೆ ಕೊಡಕತ್ತಾನ. ಧೈರ್ಯಲಿಂದರಿ. ಮತ್ತೆ ಈಗ ಬಿಟ್ಟು ಹೋಗ್ತೇನಿ, ಮತ್ ನಾ ಕೆಲ್ಸ ಮಾಡ್ತೇನಿ, ನಾ ಲೋಕದಾಗ ಹೋಗ್ತೀನಿ, ನಾ ಹಂಗ ಮಾಡ್ತೀನಿ, ಹಿಂಗ್ ಮಾಡ್ತಂದ್ರೆ ಮತ್ತೆ ಕಳ್ಕೊಂತ್ರಿ, ಮತ್ತೆ ರೋಗ ಬರ್ತದ. ದೇವ್ರು ಒಂದ್ಸಲ ತೆಗೆದ ಮ್ಯಾಗ ಹೆಂಗ್ ನಡ್ಸಕತ್ತಾನೋ ಅದೇ ರೂಲ್ಸ್ ಫಾಲೋ ಮಾಡ್ಬೇಕು. ಅದ್ರ ತಕ್ಕಂತೆ ನಡಿಬೇಕು. ನಾವು ಒಂದೇ ಕ್ಲಾಸ್ನಾಗ ಹೋಗ್ತಾ ಇರುವಾಗ ನಾವು ಒಂದೇ ಓದೋರು ಒಂದೇದೇ ಮಾತಾಡ್ಬೇಕು. ಒಂದೇ ಕ್ಲಾಸ್ನಾಗ ಹೆಂಗ್ ಓದಕ್ ಕಲಿಸ್ತಾರ ಹಂಗೆ ಓದ್ಬೇಕು. ಅದು ಪಾಸ್ ಆದ ನಂತರ ಎರಡನೇದು ಓದಬೇಕು. ಮತ್ತೆ ಒಂದೇದಾಗ ಕೂಡಕ್ ಹೋಗಕ್ ಆಗ್ತದ? ಪರ್ಫೆಕ್ಟ್ ಆಗಿ ಓದ್ಲಿಲ್ಲ ಅಂದ್ರೆ ಮತ್ತೆ ಫೇಲ್ ಆಗ್ತೀವಿ. ಫೇಲ್ ಆದ್ರೆ ಬೇಜಾರಾಗ್ಬಿಡ್ತದೆ. ಪರಮಾತ್ಮ ನಮಗೆ ಪಾಸ್ ಮಾಡಕತ್ತಾನಂದ್ರೆ ಹೋಗಿ ಮೂರನೇದಾಗ, ನಾಲ್ಕನೇದಾಗ ಕೂಡು. ಮತ್ತೆ ಯಾಕೆ ಅಲ್ಲೇ ಇಳಿತಿದಿ? ಮತ್ತೆ ಯಾಕೆ ಎರಡನೇದಾಗ, ಒಂದನೇದಾಗ ಕೂಡ್ತಿದಿ? ನಾವು ಬೆಳೆ ಮಕ್ಕಳಾಗಬೇಕು, ಬೆಳಿತಾ ಹೋಗ್ಬೇಕು. ಹಲ್ಲೆಲೂಯಾ. ಈ ವಾಕ್ಯ ನಿಮಗೆ ಕೊಟ್ಟಾನ. ಒಂದು ದೇವರು ಇವತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾನೆ. ಈ ವಾಕ್ಯ ಓದೋಣ. ಒಂದು 5ನೇ ವಚನ. ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಆಮೇನ್. ಹಲ್ಲೆಲೂಯಾ. ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಅಂದ್ರೆ ಅರ್ಥ ಮಾಡ್ಕೋರಿ, ಅಂಜಕ್ ಬಿ ಹೋಗಬೇಡ. ಅವ್ರ ದೇವರು ನಮ್ಮ ಜೊತೆಗಾನ. ಅಗರ್ ದೇವರು ನಮ್ಮ ಜೊತೆಗಾನ ಅಂತಂದಾಗ ಯಾಕೆ ಅಂಜಕತ್ತೀವಿ? ತಪ್ಪು ಮಾಡಿದಂತ ಅಂಜಕತ್ತೀವಿ. ಹಲ್ಲೆಲೂಯಾ. ತಪ್ಪು ಮಾಡಿದ ಮೇಲೆನೆ ಭಯ ಬರ್ತದ. ತಪ್ಪು ಮಾಡ್ಲಿಲ್ಲ ಅಂದ್ರೆ ಭಯ ಬರಲ್ಲ. ಅದ ದೇವರು ನಮ್ಮ ಜೊತೆಗಾನ ಅಂತಂದ್ಮೇಗ ಯಾಕೆ ಭಯ ಪಡಕತ್ತಿದಿ? ಆತ್ಮದಾಗ ಕಾಣವಲ್ಲನ? ಅಭಿಷೇಕ ಬರವಲ್ದ, ಸಾಮರ್ಥ್ಯ ಬರವಲ್ದ, ಪ್ರಾರ್ಥನದ ಬಲ ಎದ್ದವಲ್ದ, ಆರಾಧನೆ ಮಾಡಕ್ ಆಗ್ತಾ ಇಲ್ಲ, ವಾಕ್ಯ ಓದಕ್ ಆಗ್ತಾ ಇಲ್ಲ. ಭಯ ಪಡಬೇಡ. ಆದ್ರೂ ಕೂಡ ಬಿ ದೇವರು ನಿನ್ನ ಸಂಗಡಾನ. ಕೈ ಬಿಡೋ ದೇವರಲ್ಲ, ಜೊತೆಗಿರೋ ದೇವರು. ಕಷ್ಟದಾಗ ನಿನ್ನ ಜೊತೆಗಿರ್ತಾನ, ದುಃಖದಾಗ ನಿನ್ನ ಜೊತೆಗಿರ್ತಾನ. ಆರೋಗ್ಯ ಬಲ ಇಲ್ಲ ಅಂತಂದ್ರೆ ಅವಾಗೂ ಕೂಡ ಬಿ ನಿನ್ನ ಜೊತೆಗಿರ್ತಾನ. ಎಲ್ಲಿ ತಾಕ? ಮತ್ತೆ ನೀನು ಬಲ ಪಡ್ಕೋತಾಕ, ಶಕ್ತಿ ಪಡ್ಕೋತಾಕ ನಿನ್ನ ಜೊತೆಗೆ. ಭಯ ಪಡಬೇಡ, ಭಯ ಪಡಕ್ಕೆ ಹೋಗ್ಬೇಡ. ನಿನ್ನ ಸಂಗಡನ ಯೆಹೋವನು, ನಿನ್ನ ದೇವರು ನಿನ್ನ ಜೊತೆಗಾನ, ಬೇರೆ ಯಾರಿಲ್ಲ.
ದೇವರಾನ. ಕುಟುಂಬದವರು ಯಾರಿಲ್ಲ, ದೇವರಾನ. ಬಂಧು ಬಳಗ ಯಾರಿಲ್ಲ, ದೇವರಾನ. ಸ್ನೇಹಿತರು ಯಾರಿಲ್ಲ, ದೇವರಾನ. ನಿನ್ನವರೇ ನಿನ್ನವರಿಲ್ಲ, ದೇವರ ಮಾತ್ರ. ಭಯ ಪಡಬೇಡ, ನಂಬಿಕೆ ಇರಬೇಕು. ದೇವರ ಜೊತೆಗಾನ. ಈ ವಾಕ್ಯ ಏನ್ ಹೇಳ್ತಾನ? ದೇವರ ವಾಕ್ಯ, ದೇವರು ನಿಮ್ಮ ಸಂಗಡಾನ. ನಿನಗೇನು ರೋಗ ಬಂದದಂತ ಭಯ ಪಡಕತ್ತಿದಿ, ದುಷ್ಟಾತ್ಮ ಬಂದಂತ ಭಯ ಪಡಕತ್ತಿದಿ, ಮಾಟ ಮಂತ್ರ ಬಂದದಂತ ಭಯ ಪಡಕತ್ತಿದಿ, ದೇವರಿಗೆ ಸ್ತೋತ್ರ, ಕೆಲಸ ಆಗೋಳು ಅಂತ ಭಯ ಪಡಕತ್ತಿದಿ, ಅಂಜಬೇಡ, ದೇವರ ಜೊತೆಗಾನ. ಯಾಕಾಗವಲ್ದು ನಮಗ್ ಕೆಲ್ಸ? ಯಾಕೆ ನಾವು ದೌಖಾನಿಗೆ ಹೊಂಟಿವಿ? ಯಾಕೆ ಮಾಟ ಮಂತ್ರದಾಗ ಸಿಗೆ ಬಿದ್ದೀವಿ? ಆಲೋಚನೆ ಮಾಡ್ರಿ. ದೇವರ ಮಾತು ಮೀರಿ ನಡೆದ್ರಿ, ದೇವರ ಮಾತಿಗೆ ಕಿವಿ ಕೊಡ್ತಾ ಇಲ್ಲ. ಹಂಗಂತ ದೇವರ ಮಾತಿಗೆ ಮೀರಿ ನಡೆದ್ವಿ, ದೇವರಿಗೆ ಮಾತಿಗೆ ಕಿವಿ ಕೊಡ್ತಿಲ್ಲ ಅಂದ್ರೆ ನಮಗ್ ಕೈ ಬಿಡ್ತಾನ? ಕೈ ಬಿಡೋ ದೇವರಲ್ಲ. ಆ ತಪ್ಪಿನಾಗೆ ಸರಿಪಡಿಸಿ ಮತ್ತೆ ನಿನಗೆ ಶಕ್ತಿ ಕೊಡೋ ದೇವರು. ಆ ತಪ್ಪಿನಾಗೆ ಸರಿಪಡಿಸಿ ನಿನಗೆ ಆಶೀರ್ವಾದ ಮಾಡೋ ದೇವರು. ಆ ತಪ್ಪಿನಾಗೆ ಸರಿಪಡಿಸಿ ಗೆಲುವು ಕೊಡೋ ದೇವರನ, ಒಟ್ಟ ಕೈ ಬಿಡೋ ದೇವರಲ್ಲ. ನನ್ ಮಾತು ನೀ ಕೇಳಿಲ್ಲ, ನಾನ್ ನಿನ್ ಜೊತೆಗೆ ಯಾಕಿರ್ಲಿ ಹಂಗನ ದೇವರು. ನನ್ನ ಮಾತು ನೀನು ಕಿವಿ ಕೊಡವಲ್ದಿ, ನನ್ನ ಮಾತಿನ ಕಡೆಗೆ ನೀನು ಏನು ಇದ್ ಮಾಡವಲ್ದಿ, ಗಮನ ಕೊಡವಲ್ದಿ, ನಾನ್ ನಿನ್ ಜೊತೆಗೆ ಹಾಕಿರ್ಲಿ ಹಂಗನಕತ್ತನ ದೇವ್ರ. ಹಂಗನವಲ್ಲ. ಭಯ ಪಡಬೇಡ, ಇನ್ನ ಕೂಡ ನಿನ್ ಜೊತೆಗ. ಎಲ್ಲಿ ತಾಕ ಜೊತೆಗೆ ಇರ್ತಾನಂತಂದ್ರೆ ನಿನ್ನ ನಂಬಿಕೆ ಕಮ್ಮಾಗೋದಿಲ್ಲ, ಪರಲೋಕ ಸೇರ ತಾಕ ನಿನ್ನ ಜೊತೆಗೆ ಇರ್ತಾನ. ನಿನ್ನ ನಂಬಿಕೆ ಕಮ್ಮಾಗಬಾರ್ದು. ಇದ್ರಾಗ ನಿನಗೆ ಈ ವಾಕ್ಯ ಆದ್ಮೇಲೆ ನಿನಗೆ ಒಂದು ಶಕ್ತಿ ದೇವರು ಕೊಡ್ತಾನ. ನೀನು ಕುಂತು ಪ್ರಾರ್ಥನೆ ಮಾಡಿದಾಗ ನಿಮ್ಮ ಮನೆಯಲ್ಲಿ ಒಂದು ಬಲ ಕೊಡ್ತಾನ, ಒಂದು ಶಾಂತಿ ಕೊಡ್ತಾನ, ಒಂದು ಸಮಾಧಾನ ಕೊಡ್ತಾನ. ಯಾಕಂದ್ರೆ ದೇವರು ಜೊತೆಗಾನ. ನೀನು ಕುಗ್ಗೋಗಿದ್ದೆಲ್ಲ, ನೀನು ಬೇಜಾರಾಗಿದ್ದೆಲ್ಲ, ನಾನು ಸಾಯ್ತೀನೇನೋ, ನನ್ನ ಮಾಟ ಮಂತ್ರ ಸುತ್ತಿಗೆಂತವೇನೋ, ನನಗೆ ಪ್ರಾಬ್ಲಮ್ಸ್ ಆಗ್ಯದೇನೋ, ದೇವರಿಗೆ ಸ್ತೋತ್ರ ಅಂದ್ಕೋಬೇಕಿದೆಲ್ಲ, ದೇವರು ಎಚ್ಚರ ಮಾಡಕತ್ತಾನ. ಭಯ ಪಡಬೇಡ, ನಾನು ನಿನ್ ಜೊತೆಗಿದ್ದೀನಿ. ಹಲ್ಲೆಲೂಯಾ. ಯಾಕಂದ್ರೆ ಈ ವಾಕ್ಯ ಎದಕ್ಕೂ ಕೊಡಕತ್ತಾನಂದ್ರೆ ನಿನಗೆ ತಿಳಿಲಿ, ಇಂಥ ಕಷ್ಟದಾಗ ಬಿ ದೇವರು ನನ್ನ ಜೊತೆಗೆ ಇರ್ತಾನ. ಇಂಥ ತೊಂದರೆದಾಗ, ಇಂಥ ಸಮಸ್ಯೆದಾಗ, ಇಂಥ ಬೇಜಾರದಾಗ, ಇಂಥದ್ರಾಗ ಬಿ ನನ್ನ ಸಂಗಡ ನನ್ನ ದೇವರು ಕೈ ಬಿಟ್ಟಿಲ್ಲಲ್ಲ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡು. ಎಸ್ ಪ್ರಭು, ಸ್ತೋತ್ರ. ಹೌದು ತಂದೆ, ಸ್ತೋತ್ರ. ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಹೌದು ರಾಜ. ದೇವ ಭಯದಾತ್ಮ ಬಿಡುಗಡೆ ಆಗಲಿ ಸ್ವಾಮಿ. ಸದಾ ನಮ್ಮ ಸಂಗಡ ಇರುವ ಆತನೇ ನಿನಗೆ ಸ್ತೋತ್ರವಾಗಲಿ ಕರ್ತನೇ. ಈ ವಾಕ್ಯದ ಮುಖಾಂತರ ಸ್ವಾಮಿ ನಮಗೆ ಆಶೀರ್ವಾದ. ಅನೇಕ ಆತ್ಮಗಳು ಈ ವಾಕ್ಯದ ಮುಖಾಂತರ ಬಲವಂದಲಿ, ಬಿಡುಗಡೆ ಕಾಣಲಿ. ದೇವ ನಮ್ಮ ಸಂಗಡದ್ದೇನೆ ಎಂಬುದಾಗಿ ಅವರ ಆತ್ಮಕ್ಕೆ ಧೈರ್ಯ ಬರಲಿ ಕರ್ತನೆ. ಪ್ರತಿಯೊಬ್ಬರ ಸಂಗಡನೆ ಇದ್ದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಾಕ್ಯದ ಮುಖಾಂತರ ದೇವ ನಮ್ಮ ಬಳಿಯಲ್ಲೇ ಇದ್ದಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯ ಎಲ್ಲಾರಿಗೆ ಆಶೀರ್ವಾದ ಆಗ್ಲಿ. ದೇವರನ್ನ ಸಂಗಡಾನ ಎಂಬುದಾಗಿ ಪ್ರತಿಯೊಬ್ಬರ ಬಾಯಿ ನುಡಿಲಿ ಕರ್ತನೆ. ನುಡಿತದಕ್ಕಾಗಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್.